friends, welcome back to Pepper Fries. ಇವಾಗ ನಾವು ರೆಡಿ ಮಾಡಿಕೊಂಡ ಕಾಳು ಮೆಣಸು, ಸೋಂಪು, ಶಾಯಿ ಜೀರಿಗೆ ಪೌಡರನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ಪೌಡರ್ ಚೆನ್ನಾಗಿ ಈರುಳ್ಳಿ ಜೊತೆ ಬೆರಿಬೇಕು.
ಲೋ ಫ್ಲೇಮ್ನಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬರುವ ಸ್ಮೆಲ್ಲಿಂದಲೇ ನಿಮ್ಮ ರೆಸಿಪಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಮನೆಯವರಿಗೆ ಪಕ್ಕಾ ಹಸಿವು ಶುರುವಾಗುತ್ತೆ. ಇವಾಗ ನೀಟಾಗಿ ತೊಳೆದಿಟ್ಟಿರುವ ಅರ್ಧ kg ಚಿಕನನ್ನು ಸೇರಿಸ್ಕೊಳ್ಳೋಣ. ಫ್ರೈ ಆಗಿರೋ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹತ್ತೋ ಥರ ಕಲಿಸ್ಕೋಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂದರೆ, ಈ ರೆಸಿಪಿಗೆ ನೀರು ಹಾಕಬೇಡಿ. ಚಿಕನ್ ತನ್ನದೇ ನೀರು ಬಿಡುತ್ತೆ. ಅದರಲ್ಲೇ ಬೇಯೋದ್ರಿಂದ ಡ್ರೈ ಆಗಿ ಮಸಾಲೆ ಪಕ್ಕ ಹತ್ತಿ ಸೂಪರ್ ಟೇಸ್ಟ್ ಬರುತ್ತೆ. ಈಗ ಮುಚ್ಚಳ ಮುಚ್ಚಿ 10 ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಪ್ರತಿ 3 ನಿಮಿಷಕ್ಕೊಮ್ಮೆ ಓಪನ್ ಮಾಡಿ ಚೆನ್ನಾಗಿ ತಿರುಗಿಸಿ. ಹೀಗೆ ಮಾಡಿದರೆ ತಳ ಹಿಡಿಯೋದಿಲ್ಲ. ಚಿಕನ್ ಕೂಡ ಈಕ್ವಲ್ ಆಗಿ ಬೇಯುತ್ತೆ. ಬೇಕಾದರೆ 1 ಟೀ ಸ್ಪೂನ್ ಸೋಯಾ ಸಾಸನ್ನು ಸೇರಿಸ್ಕೋಬೋದು. ಕಲರ್ ಇನ್ನೂ ರಿಚ್ ಆಗಿ ಕಾಣುತ್ತೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಮನೇಲಿದ್ದರೆ ಸೇರಿಸ್ಕೋಬೋದು. ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳಿ. ಸೊ 10 ರಿಂದ 12 ನಿಮಿಷಗಳ ಕಾಲ ಚಿಕನ್ನನ್ನು ಬೇಯಿಸಿದ ನಂತರ ಈಗ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಖಾರ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಫುಡ್ ಲವರ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಪೆಪ್ಪರ್ ಫ್ರೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನು ಮರೆಯಬೇಡಿ. ನಾನು ನಿಮ್ಮ ಸಂತೋಷ್, ಜೊತೆಗೆ ಸುಷ್ಮಿತಾ. ಥ್ಯಾಂಕ್ ಯು. ಬಾಯ್.